ಹರೇ ಶ್ರೀನಿವಾಸ. ಕೃಷ್ಣನ ಭಕ್ತರಿಗೆಲ್ಲ ನನ್ನ ನಮಸ್ಕಾರ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇವಾಗ ವಿಡಿಯೋಗೆ ಹೋಗೋಣ. ಶ್ರೀನಿವಾಸ ಅಧಿಕ ಮಾಸದ ದಾನದ ಬಗ್ಗೆ ಭಾಗ 4. ನಾನಿವತ್ತು ಅಧಿಕ ಮಾಸದಲ್ಲಿ ಏನೇನು ದಾನ ಕೊಡಬೇಕು ಅನ್ನೋದನ್ನ ನಾನು ಹಿಂದೆ ವಿಡಿಯೋದಲ್ಲಿ ಹೇಳಿದ್ದೆ. ಎಷ್ಟೋ ಜನ ಇದೆಲ್ಲ ನಮ್ಗೆ ದಾನ ಕೊಡಕ್ಕಾಗಲ್ವಲ್ಲ, ಏನ್ ಮಾಡೋದು ಮೇಡಮ್ ಅಂತ ಕೇಳಿದ್ರು. ಅದಕ್ಕೆ ನಾನು ಮತ್ತೆ ಪುಸ್ತಕ ಎಲ್ಲ ಸರ್ಚ್ ಮಾಡಿ ಸರಳವಾದ ದಾನ ಏನೇನು ತುಂಬಾ ಅನುಕೂಲ ಇರೋರ್ಗೂ ಕೂಡ ದಾನ ಕೊಡ್ಬೋದು. ಏನ್ ದಾನ ಅನ್ನೋದನ್ನ ನಾನು ಮುಂದೆ ತಿಳಿಸ್ತೀನಿ. ಈಗ ಏನ್ ಹೇಳಿಕೆ ಬಂದಿದ್ದೀನಿ ಅಂದ್ರೆ, ಅಧಿಕ ಮಾಸದಲ್ಲಿ ಹೇಳ್ಕೋಬೇಕು ಈ ಶ್ಲೋಕನ. ಅದು ಯಾವಾಗ? ಬೆಳಗಿನ ಜಾವದಲ್ಲಿ ಹೇಳ್ಕೋಬೇಕು. ಯಾವಾಗ ಶುರು ಆಗುತ್ತೆ ಅಂತ ಎಷ್ಟೋ ಜನ ಕೇಳಿದ್ದಾರೆ. ಮೇ 17ನೇ ತಾರೀಕು ಭಾನುವಾರದಿಂದ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಶ್ಲೋಕನ ಹೇಳ್ಕೋಬೇಕು. ಯಾವ ಶ್ಲೋಕ ಇದು? ಪುರುಷೋತ್ತಮ ಶ್ಲೋಕ ಅಂತ ಇವಾಗ ನಾನು ಹೇಳ್ತೀನಿ. ಇದನ್ನ ಬೆಳಗಿನ ಜಾವ ಹೇಳ್ಬೇಕು. ಪ್ರತಿಯೊಬ್ರು ಕೂಡ ಇದನ್ನ ನಾನು ನಿಮ್ಗೆ ಯಾರ್ಯಾರಿಗೆ ಬೇಕೋ ನೀವು ವಾಟ್ಸ್ಆಪ್ ನಂಬರ್ ನನಗೆ ಕಳಿಸಿದ್ರೆ ಆ ನಂಬರ್ಗೆ ನಾನು ಕಳಿಸ್ತೀನಿ. ಕೆಲವರು ನನಗೆ ಓದಕ್ ಬರೆಯಲ್ಲ, ನಂಗೆ ಬರೆಯಕ್ಕೂ ಬರಲ್ಲ ಅನ್ನೋರು ಮಾತ್ರ ಇದು ನಿಮ್ಗೆ ಅನ್ವಯ ಆಗಲ್ಲ. ಎಷ್ಟೋ ಜನ ಪಾಪ ಮುಕ್ತರು ಓದಕ್ಕೆ ಬರೆಯಲ್ಲ, ಗೊತ್ತಿರಲ್ಲ ಅಂತವ್ರಿಗೆ ಮಾತ್ರ ನಾನು ಹೇಳ್ತಾ ಇರೋದು. ನೀವೆಲ್ಲ ಬುದ್ಧಿವಂತರು, ನೀವೆಲ್ಲ ಹೇಳ್ಬೇಕು ಬಾಯಲ್ಲಿ, ಗೊತ್ತಾಯ್ತಾ? ಆಗಲ್ಲ ಅಂತ ಹೇಳೋಂಗಿಲ್ಲ. ಅವ್ರುಗಳು ಏನ್ ಮಾಡ್ಬೇಕು, ಸುಮ್ನೆ ನಾನು ಹೇಳಿರೋ ಮಂತ್ರನ ನೀವು ಕಿವಿಯಿಂದ ಕೇಳಿಸ್ಕೊಳ್ಳಿ, ಅಷ್ಟೇ ಪುಣ್ಯ ಬರುತ್ತೆ. ಇದು ಕೇಳಿಸ್ಕೊಂಡ್ರು ಕೂಡ ಎಷ್ಟು ಪುಣ್ಯ, ಹೇಳಿದ್ರು ಕೂಡ ಎಷ್ಟು ಪುಣ್ಯ, ಅದ್ರಲ್ಲೂ ಬೆಳಗಿನ ಜಾವ ಹೇಳಿದ್ರೆ ಎಷ್ಟು ಪುಣ್ಯ, ಏನೇನ್ ಫಲ ಅನ್ನೋದನ್ನ ನಾನು ಕೊನೆಗೆ ಹೇಳ್ತೀನಿ. ಸರಿನಾ? ಇವಾಗ ಶುರು ಮಾಡೋಣ. ಇದನ್ನ ಅಧಿಕ ಮಾಸದಲ್ಲಿ ಹೇಳ್ಬೇಕು, ಮರಿಬಾರ್ದು. ಶ್ರೀ ಪುರುಷೋತ್ತಮಾಯ ನಮಃ ಅಂತ ಮೊದಲಿಗೆ ಹೇಳ್ಬೇಕು. ಆಮೇಲೆ ಅಧಿಕ ಮಾಸ ಪುರುಷೋತ್ತಮ ಸ್ತೋತ್ರಂ. ಒಂದೇ ಒಂದಾರು ಮಂದಾರಂ ವೃಂದಾವನ ವಿನೋದಿನಂ ವೃಂದಾವನ ಕಲಾನಾಥಂ ಪುರುಷೋತ್ತಮ ಮದ್ಭುತಂ. ಶ್ರೀ ವಿಷ್ಣುರುವಾಚ ವಂದೇ ವಿಷ್ಣುಂ ಗುಣಾತೀತಂ ಗೋವಿಂದಮೇಕಮಕ್ಷರಂ ಅವ್ಯಕ್ತಮವ್ಯಯಂ ಭಕ್ತಂ ಗೋಪವೇಶ ವಿದಾಯಿನಂ ಕಿಶೋರ ವಯಸಂ ಶಾಂತಂ ಗೋಪೀಕಾಂತಂ ಮನೋಹರಂ ನವೀನ ನೀರದ ಶ್ಯಾಮಂ ಕೋಟಿ ಕಂದರ್ಪ ಸುಂದರಂ ವೃಂದಾವನ ವನಾಭ್ಯಾಂತೆ ರಾಸ ಮಂಡಲ ಸಂಸ್ಥಿತಂ ಲಸತ್ಪಿಶಟಂ ಸೌಮ್ಯಂ ತ್ರಿಭಂಗ ಲಲಿತಾಕೃತಿಂ ರಾಸವೇಶ್ವರಂ ರಾಸವಾಸಂ ರಾಸೋಲ್ಲಾಸ ಸಮುತ್ತಕಂ. ಇನ್ನೊಂದ್ಸತಿ ಹೇಳ್ತೀನಿ. ರಾಸೇಶ್ವರಂ ರಾಸವಾಸಂ ರಾಸೋಲ್ಲಾಸ ಸಮುತ್ತಕಂ ದ್ವಿಭುಜಂ ಮುರಳೀಹಸ್ತಂ ಪೀತಾವಾಸ ಸಮಚ್ಯುತಂ. ಇತಿ ಶ್ರೀ ವಿಷ್ಣು ವಿರಚಿತ ಪುರುಷೋತ್ತಮ ಸ್ತೋತ್ರಂ ಸಂಪೂರ್ಣಂ. ಶ್ರೀ ಕೃಷ್ಣಾರ್ಪಣಮಸ್ತು ಅಂತ ಹೇಳಿ ಇನ್ನೊಂದು ಶ್ರೀ ಪುರುಷೋತ್ತಮ ಮಂತ್ರ. ಇವಾಗ ನಾನು ಯಾಕೆ ಹೇಳಿದೆ ಬೆಳಗಿನ ಜಾವ ಹೇಳ್ಬೇಕು ಅನ್ನೋದನ್ನ ಇವಾಗ ನಿಮಗೆ ಗೊತ್ತಾಗುತ್ತೆ. ಗೋವರ್ಧನ ಧರಂ ಒಂದೇ ಗೋಪಾಲಂ ಗೋಪರೂಪಿಣಂ ಗೋಕುಲೋತ್ತಮ ಮೀಶಾನಂ ಗೋವಿಂದಂ ಗೋಪಿಕಾ ಪ್ರಿಯಂ. ಶ್ರೀ ನಾರಾಯಣ ಉವಾಚ ಇತಿ ವಿಷ್ಣುಕೃತಂ ಸ್ತೋತ್ರಂ ಪ್ರಾತರುತ್ಥಾಯ ಯಃ ಪಠೇತ್ ಪಾಪಾನಿ ತಸ್ಯ ನಶ್ಯಂತಿ ದುಸ್ವಪ್ನಂ ಸತ್ಫಲಪ್ರದಃ. ಈಗ ಗೊತ್ತಾಯ್ತಾ? ಯಾರು ಈ ಸ್ತೋತ್ರನ ಬೆಳಗಿನ ಜಾವ ಹೇಳ್ತಾರೆ, ನಿಮಗೆ ಕೆಟ್ಟ ಕನ್ಸೆಲ್ಲ ಬಿದ್ದಿರುತ್ತಲ್ವಾ, ಅದು ನಿಮಗೆ ಭಯ ಹಾಕೊಂಡ್ಬಿಡುತ್ತೆ. ಏನಪ್ಪ ಇಂತ ಕೆಟ್ಟ ಕನ್ಸು ಬಿದ್ಬಿಡ್ತು, ನಮ್ಗೆ ಹಿಂಗ ಆಗ್ಬಿಡುತ್ತಲ್ಲ ಅಂತ ನೀವು ಹೆದರ್ಕೊಂಡ್ಬಿಟ್ಟಿರ್ತೀರ. ಈ ಸ್ತೋತ್ರನ ನೀವು ಬೆಳಗಿನ ಜಾವ ಹೇಳಿದ್ರೆ ಆ ಕೆಟ್ಟ ಕನ್ಸು ನಿಮ್ಗಾಗಲ್ಲ. ಸರಿನಾ? ಇನ್ನೊಂದು ಭಕ್ತಿರ್ಭವತಿ ಗೋವಿಂದೆ ಪುತ್ರ ಪೌತ್ರ ವಿವರ್ಧಿನಿ ಅಕೀರ್ತಿ ಕ್ಷಯ ಮಾಪ್ರೋ ಸತ್ಕೀರ್ತಿರ್ವರ್ಧಂತೆ ಚಿರಂ. ಶ್ರೀ ಕೃಷ್ಣಾರ್ಪಣಮಸ್ತು. ಇನ್ನೊಂದ್ಸತಿ ಹೇಳ್ತೀನಿ. ಭಕ್ತಿರ್ಭವತಿ ಗೋವಿಂದೆ ಪುತ್ರ ಪೌತ್ರ ವಿವರ್ಧಿನಿ ಅಕೀರ್ತಿ ಕ್ಷಯ ಮಾಪ್ರೋ ಸತ್ಕೀರ್ತಿರ್ವಂತತೆ ಚಿರಂ. ಶ್ರೀ ಕೃಷ್ಣಾರ್ಪಣಮಸ್ತು. ಇದೇನು ಅಂತಂದ್ರೆ, ನೀವು ಭಕ್ತಿಯಿಂದ ಹೇಳಿದ್ರೆ, ನಾನು ಪ್ರತಿ ಸತಿ ಹೇಳ್ತೀನಿ ಭಕ್ತಿಯಿಂದ ಹೇಳಿ. ಯಾಕೆ ಈ ಸ್ತೋತ್ರನ ಭಕ್ತಿಯಿಂದ ಹೇಳಿದ್ರೆ ಗೋವಿಂದಂಗೆ ತುಂಬಾ ಸಂತುಷ್ಟ ಆಗಿ ಪುತ್ರ ಪೌತ್ರ ವಿವರ್ಧಿನಿ. ನಿಮ್ಮ ಮಕ್ಕಳೆಲ್ಲನೂ ಸರಿಯಾಗಿ ಓದಿರಲ್ಲ, ಸರಿಯಾಗಿ ಹೇಳಿದ ಮಾತು ಕೇಳಲ್ಲ, ಮಂಕ ಮಟ್ಟಿ ತರ ಸುಮ್ನೆ ಸಪ್ಪೆ ತರ ಕೂತಿರ್ತಾರೆ. ಏನ್ ಪ್ರಶ್ನೆ ಹೇಳಿದ್ರು ಉತ್ತರ
ಮಾತೇ ಕೇಳಲ್ಲ. ಎಷ್ಟೋ ಜನ ನನಗೆ ಕಮೆಂಟ್ಸ್ ಅಲ್ಲಿ ಹಾಕಿದ್ದಾರೆ, ನಮ್ಮ ಮಕ್ಕಳು ಹೇಳಿದ ಮಾತು ಕೇಳಲ್ಲ, ಒಂಚೂರು ಯಾವುದೇ ವಿಚಾರದಲ್ಲೂ ಹೇಳಿದ ಮಾತು ಕೇಳಲ್ಲ ಅಂತ ಹೇಳ್ತಿರ್ತೀರಲ್ವಾ. ನೋಡಿ, ಈ ಸ್ತೋತ್ರ ನೀವು ಓದಿದ್ರೆ ನಿಮ್ ಮಕ್ಕಳೆಲ್ಲನೂ ಚೆನ್ನಾಗಿ ಹೇಳಿದ ಮಾತು ಕೇಳ್ತಾರೆ. ಮತ್ತೆ ನಿಮ್ಗೆ ಇನ್ನೊಂದು ಆ ಕೀರ್ತಿ, ನಿಮ್ಗೆ ಕೀರ್ತಿನೇ ಇರಲ್ಲ, ಎಲ್ಲೋದ್ರು ಕೂಡ ನಿಮ್ಗೆ ಕೆಲಸ ಆಗಲ್ಲ, ಅಪಜಯ ಆಗ್ತಾ ಇರುತ್ತೆ. ಅಂತವ್ರು ಇದನ್ನ ಸ್ತೋತ್ರ ಓದಿದ್ರೆ ನಿಮಗೆ ಕೀರ್ತಿ ಆಗತ್ತೆ, ಜಯ ಆಗತ್ತೆ, ಎಲ್ಲೋದ್ರು ಕೂಡ ನಿಮಗೆ ಆ ಕೆಲಸ ಸಾಧಿಸ್ಕೊಂಡು ಬರ್ತೀರಾ. ನಿಮ್ಗೆ ಯಾವಾಗ್ಲೂ ಕೂಡ ನೀವ್ ಏನ್ ಅನ್ಕೊಂಡಿರ್ತೀರ ಅದು ಸಕ್ಸಸ್ ಆಗತ್ತೆ. ಇದನ್ನ ಶ್ಲೋಕ ಹೇಳ್ಕೊಂಡು ಇತಿಶ್ರೀ ಕೃಷ್ಣಾರ್ಪಣ ವಸ್ತು ಅಂತ ನೀವು ಹೇಳ್ಕೋಬೇಕು. ಆಮೇಲೆ ಎಷ್ಟೋ ಜನ ನನಗೆ ಏನ್ ಹೇಳಿದ್ದಾರೆ ಅಂದ್ರೆ, ನಾನು ಈ ಶ್ಲೋಕ ಎಲ್ಲ ಹೇಳಿದ್ದೀನಿ ಗೊತ್ತಾಯ್ತಾ, ನನಗೆ ಇದು ಆಗಿಲ್ಲ ಅಂತ ಹೇಳಿದ್ದಾರೆ. ನನ್ಗೆ ಈ ಶ್ಲೋಕನ ನಾನ್ ಹೇಳಿ ನನಗಾಗಿದೆ, ಮತ್ತೆ ಬೇರೆಯವ್ರಿಗೆಲ್ಲ ಹೇಳಿ ಅವ್ರಿಗೂ ಆಗಿದೆ. ನಿಮಗ್ ಮಾತ್ರ ಆಗಿಲ್ಲ ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ ಏನ್ ತಪ್ಪಾಗ್ತಾ ಇದೆ ನನ್ ಕಡೆಯಿಂದ. ನಾನು ಏನ್ ಹೇಳ್ತೀನಿ ಶುದ್ಧವಾಗಿ ಹೇಳ್ಬೇಕು. ನಿಷಿದ್ಧ ಪದಾರ್ಥ ತಿನ್ಬಾರ್ದು, ಅಂಡರ್ಲೈನ್ ಮಾಡ್ತಾ ಇದ್ದೀನಿ ಏನು ಅಂತ ನೀವೇ ಅರ್ಥ ಮಾಡ್ಕೋಬೇಕು, ನಾನ್ ಹೇಳಲ್ಲ. ನಿಷಿದ್ಧ ಪದಾರ್ಥ ನೀವು ತಿನ್ಕೊಂಡು ಈ ಸ್ತೋತ್ರ ಎಲ್ಲ ಹೇಳಿದ್ರೆ, ಯಾವುದು ಮನೋ ಇಷ್ಟಾರ್ಥ ಸಿದ್ಧಿ ಸ್ತೋತ್ರ, ಮತ್ತೆ ಸಂತಾನ ಗೋಪಾಲ ಕೃಷ್ಣ ಸ್ತೋತ್ರ, ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಗಣೇಶ ಸ್ತುತಿ, ವಿಘ್ನೇಶ್ವರ ಸಂಧಿ ಹೇಳಿದ್ನಲ್ಲ, ಅದನ್ನ ನೀವು ಹೇಳಿದ್ರೆ ನಿಮಗೆ ಖಂಡಿತ ಕೆಲಸ ಆಗತ್ತೆ. ನೀವು ನಿಷಿದ್ಧ ಪದಾರ್ಥ ತಿನ್ಕೊಂಡು ಹೇಗೆ ಅಂತ ಹೇಳಿದ್ರೆ ಆಗತ್ತಾ? ನೀವೇ ಹೇಳಿ. ಇವಾಗ ಎಷ್ಟೋ ಜನಕ್ಕಾಗಿದೆ, ನಿಮ್ಗಾಗಿಲ್ಲ ಅಂದ್ರೆ ನಿಮ್ಮಲ್ಲಿ ಏನೋ ಒಂದು ಫಾಲ್ಟ್ ಇದೆ ಅಲ್ವಾ, ಅದನ್ನ ನೀವು ಸರಿಪಡಿಸ್ಕೊಂಡು ಖಂಡಿತವಾಗ್ಲೂ ಹೇಳಿ, ಖಂಡಿತ ನಿಮ್ಮ ಅನ್ಕೊಂಡಿದ್ದ ಕೆಲ್ಸನ ನಿಮ್ಗೆ ಆಗತ್ತೆ. ನಂಬಿಕೆ ಹೇಳಿ, ಭಕ್ತಿ ಹೇಳಿ, ಶ್ರದ್ಧೆಯಿಂದ ಈ ಕೆಲಸ ಮಾಡಿ, ಸರಿನಾ? ಇವಾಗ ನಾನು ಅಧಿಕ ಮಾಸದ ವಿಷಯ ಹೇಳ್ತೀನಿ. ಏನು ಅಂದ್ರೆ, ಇವಾಗ ಎಷ್ಟೋ ಜನ ಪಾಪ ಸರಳವಾಗಿ ಯಾವ್ದಾದ್ರು ದಾನಗಳು ಇದ್ರೆ ಹೇಳಿ ಅಂತ ಹೇಳಿರ್ತಾರೆ. ಆವಾಗ ಏನ್ ಮಾಡೋದು ನಾನು, ಪಾಪ ಎಷ್ಟೋ ಜನಕ್ಕೆ ಅನಾನುಕೂಲಗಳು ಇರೋದಿಲ್ಲ. ಆವಾಗ ನೀವು ಎಷ್ಟು ದಾನ ಮಾಡ್ತೀರೋ ಅಷ್ಟು ಅಧಿಕ ಫಲ ಬರುತ್ತೆ. ಆದ್ರೆ ಇದು ಶಕ್ತಿ ಇಲ್ಲದೆ ಇರೋರು ಅವ್ರಿಗೂ ಇದೆ ಒಂದು ದಾನ, ಕೆಲವು ದಾನ ಇದೆ. ನೀವು ದಾನ ಮಾಡಿದ್ರೆ ಎಷ್ಟು ಪುಣ್ಯನೋ ಅಧಿಕಸ್ಯ ಅಧಿಕ ಫಲ. ಈ ಅಧಿಕ ಮಾಸದಲ್ಲಿ ಒಂಚೂರು ದಾನ ಮಾಡಿದ್ರು ಕೂಡ ತುಂಬಾ ಪುಣ್ಯ ಬರುತ್ತೆ. ಈ ಏನು ಅಂತಂದ್ರೆ, ಇವಾಗ 33 ಅಪೂಪ ದಾನನ ದಿನಾನು ಕೊಡ್ಬೇಕು ಅಂತ ಹೇಳಿದ್ದಾರೆ. ಅಪೂಪ ದಾನನ ಡೈಲಿ ಕೊಡ್ಬೇಕು. ಇಲ್ಲ ನನ್ಗಾಗಲ್ಲ ಡೈಲಿ ಅಂದ್ರೆ ಅಟ್ಲೀಸ್ಟ್ ತಿಂಗಳಲ್ಲಿ ಒಬ್ಬರಿಗಾದ್ರೂ ಕೂಡ ಬ್ರಾಹ್ಮಣ ಮುತ್ತೈದೆಗೆ ನೀವು ಅಪೂಪ ದಾನ ಕೊಡ್ಬೇಕು. ಅಪೂಪ ಅಂತಾರೆ, ಅನಾರಸ ಅಂತಾರೆ, ಅತಿರಸ ಅಂತಾರೆ. ಇದು ಒಂದೊಂದು ಅವ್ರವ್ರು ಏನ್ ಹೇಳ್ತಾರೆ, ಅವ್ರವ್ರ ಕಡೆ ಊರಲ್ಲಿ ಅದ್ರ ಕರೀತಾರೆ. ಇದನ್ನ ಎಲ್ಲಾರು ಒಂದೇನೆ. ಏನ್ ಮಾಡ್ಬೇಕು ಅಂದ್ರೆ, ನೀವು ಹೊಸ ತಟ್ಟೆ ತಗೊಂಡು ಅಪೂಪನ ಆ ತಟ್ಟೆ ಒಳಗಡೆ ಇಟ್ಟು, ಬೇರೆ ತಟ್ಟೆ ತಗೊಂಡು ಅದ್ರಲ್ಲಿ 33 ವಿಳ್ಯದೆಲೆ ಚೆನ್ನಾಗಿರ್ಬೇಕು. ವಿಳ್ಯದೆಲೆ ಕರಿ ವಿಳ್ಯದೆಲೆ ತಗೊಂಬರ್ಬೇಡಿ. ಬ್ರಾಹ್ಮಣರು ನೋಡಿದ ತಕ್ಷಣ ತಗೊಂಡಾಗ ಆ ಕಡೆಗೆ ಹಾಕ್ಬಿಡ್ತಾರೆ. ಹಂಗ ಹಾಕ್ಬಾರ್ದು. ನೀವು ಕೊಟ್ಟಿದ್ದೇನೆ ಅವರ ಸಂತೋಷದಿಂದ ತಗೋಬೇಕು. ಮತ್ತೆ ಒಳ್ಳೆ ಅಡಿಕೆ ಪುಡಿ ಇಡ್ಬೇಕು. ಯಾರೋ ಕೇಳಿದ್ರು ಅಡಿಕೆ ಪುಡಿ ಹೆಂಗ್ ಮಾಡೋದು ಅಂತ, ಸುಮ್ನೆ ಒಂದ್ ಚುಟುಕಾಗಿ ಹೇಳ್ತೀನಿ. ಒಳ್ಳೆ ಅಡಿಕೆ ಪುಡಿನ, ಬಟ್ಲ ಅಡಿಕೆ ಇರುತ್ತಲ್ಲ, DVG ರೋಡ್ ಅಲ್ಲಿ ಪುಡಿ ಪುಡಿ ಮಾಡ್ಕೊಡ್ತಾರೆ. ಅಲ್ಲಿಗೆ ಹೋಗಿ ಬಟ್ಲ ಅಡಿಕೆನ ಪುಡಿ ಮಾಡಿಸ್ಕೊಂಡ್ ಬನ್ನಿ. ಚೆನ್ನಾಗಿ ಏಲಕ್ಕಿ ಕಾಯಿ, ಲವಂಗ, ಸಕ್ಕರೆ 3 ಕುಟ್ಬಿಟ್ಟು ಅದಕ್ಕೆ ಹಾಕಿ, ಒಳ್ಳೆ ಚೆನ್ನಾಗಿ ಒಂದಿಷ್ಟು ಒಣಗೊಬ್ಬರಿ ಅದಕ್ಕೆ ಹಾಕಿ, ಒಂಚೂರು ತುಪ್ಪ ಹಾಕಿ ಚೆನ್ನಾಗಿ ಕಲಸಿ ಶುದ್ಧವಾಗಿ ಮಾಡಿ, ಮಡಿಯಿಂದ ಮಾಡಿ ಬ್ರಾಹ್ಮಣರಿಗೆ ಕೊಡ್ತೀರಾ. ಹೇಗೆ ಅಂದ್ರೆ ಹಾಗೆ ಮಾಡ್ಬೇಡಿ. ಅಷ್ಟು ಒಳ್ಳೆ ಅಡಿಕೆ ಪುಡಿನ ವಿಳ್ಯದೆಲೆ ಮೇಲೆ ಇಟ್ಬಿಡ್ಬೇಡಿ. ಅವ್ರು ತಗೊಳ್ಳೋರು ಸ್ವಲ್ಪ ನಯ ನಾಜುಕ್ ಇರೋರು ನೀಟಾಗಿ ಕ್ಲೀನ್ ಆಗಿ ಪ್ಯಾಕ್ ಮಾಡಿ ತಗೊಳ್ತಾರೆ. ಎಲ್ಲರೂ ಹಾಗಿರಲ್ಲ. ಅದಕ್ಕೆ ನೀವೇ ಒಂದು ಪುಟ್ಟು ಪ್ಲಾಸ್ಟಿಕ್ ಕವರ್ಗೆ ಸ್ವಲ್ಪ ದೊಡ್ಡದು ತಗೊಳ್ಳಿ. ಪುಟ್ಟದೊಂದೇ ತುಂಬಾ ಪುಡ್ತಲ್ಲ, ಕೊಡುವಾಗ ದಾನ ಯಥೇಚ್ಛವಾಗಿ ಕೊಡಿ. ಅದು ನಿಮ್ಗೆ ನಾಳೆ ಮುಂದೆ ಫಲ ಇರೋದು. ಒಳ್ಳೆ ಕವರ್ ಅಲ್ಲಿ ಒಳ್ಳೆ ಮಾಡಿರ್ತಿರಲ್ಲ ಪರಿಮಳಯುಕ್ತವಾದ ಅಡಿಕೆ ಪುಡಿನ, ಅಡಿಕೆ ಪುಡಿ ಹಾಕಿ ವಿಳ್ಯದೆಲೆ ಮೇಲೆ ಇಟ್ಟು ಬೆಳ್ಳಗಿರ್ಬೇಕು ವಿಳ್ಯದೆಲೆ. ಮತ್ತೆ 33 ದಕ್ಷಿಣೆ. ಇದ್ರ ಜೊತೆಗೆ ನಿಮ್ ಯಥಾಶಕ್ತಿ ದಕ್ಷಿಣೆ, ನಾನು ಹೇಳಿದ ಎಲ್ಲ 33 ಅಂತ. ಅಪೂಪ 33, ವಿಳ್ಯದೆಲೆ 33, ದಕ್ಷಿಣೆ 33. ಒಳ್ಳೆ ಇಷ್ಟು ಚೆನ್ನಾಗಿ ಅಡಿಕೆ ಪುಡಿ ಬ್ರಾಹ್ಮಣ ದಂಪತಿಗಳು ಹಾಕೊಳ್ತಾರೆ, ಸರಿನಾ? ಅದನ್ನೆಲ್ಲ ಇಟ್ಟು ಅದೊಂದು ತಟ್ಟೆಲಿ ನಿಮ್ ತೆಂಗಿನಕಾಯಿ ಇಡ್ತಿರೋ ಅದೆಲ್ಲ ನಿಮ್ ಇಷ್ಟ. ಮತ್ತೆ ಅದ್ರ ಜೊತೆಗೆ 2 ದೀಪದ ಕಂಬ ಇಡಬೇಕು. ಕಂಬ ಅಂದ್ರೆ ತುಂಬಾ ದೊಡ್ಡದಲ್ಲ, ಇಷ್ಟು ಸಮಯ ಅಂತಾರಲ್ವಾ ನಾವು, ದೀಪದ ಕಂಬ ಅಂತ ಹೇಳ್ತೀವಿ. ನಾವು ಇನ್ನು ಕೆಲವ್ರ ಕಡೆ ಸೊಡ್ಲು ಅಂತ ಕರೀತಾರೆ. ಕೆಲವರು ಸೊಡ್ಲು ಅಂದ್ರೆ ಏನೋ ಅವರು ಊರಲ್ಲಿ ಅದ್ರಲ್ಲಿ ಕರೀತಾರೆ. ಅದ್ರಲ್ಲಿ ಏನು ವಿಶೇಷತೆ ಇಲ್ಲ. ನಿಮ್ಗೆ ಏನ್ ಇಷ್ಟ ಬೇಕೋ ನೀವು ಅದನ್ನ ನೀವು ಕರೀರಿ, ಸರಿನಾ? ಒಂದು ತುಪ್ಪ ದೀಪ ಆ ಕಂಬದಲ್ಲಿ ಹಾಕಿ ಅದನ್ನ ದೇವ್ರ ಮುಂದೆ ಅವ್ರ ಆಚಾರ ಹೇಳ್ತಾರೆ, ಸಂಕಲ್ಪ ಮಾಡಿಸ್ತಾರೆ. ಪ್ರತಿಯೊಂದು ಅಪೂಪಕ್ಕೂ ಒಂದೊಂದು ಭಗವಂತನ ರೂಪ ಇದೆ. ಅದನ್ನ 33 ಒಂದೊಂದು ರೂಪಗಳೆಲ್ಲ ಅವ್ರು ಹೇಳಿ ಸಂಕಲ್ಪ ಮಾಡಿಸಿ ಬ್ರಾಹ್ಮಣ ಮುತ್ತೈದೆನ
ಹೆಂಗ್ ಕೊಡ್ಬೇಕು ಅಂದ್ರೆ ಬ್ರಾಹ್ಮಣ ಮುತ್ತೈದೆಗೆ ಊಟ ಹಾಕಿ ಆಮೇಲೆ ಊಟ ಹಾಕಿದ್ಮೇಲೆ ಒಂದ್ ಕಡೆ ಕೂಡಿಸಿ ಮಣೆ ಹಾಕಿ ಕೂಡಿಸಿ ಇದನ್ನೆಲ್ಲ ಕೊಡ್ಬೇಕು, ಸರಿನಾ? ಆಮೇಲೆ ಇದನ್ನ ಇದಿಷ್ಟು ಕೊಡ್ಬೇಕು. ಅಪೂಪನ ಈ ತರ ನೀವು ದಾನ ಕೊಡ್ಬೇಕು. ಮುಂದಿನ ವಿಡಿಯೋದಲ್ಲಿ ನಾನು ಸರಳವಾದ ಏನ್ ದಾನ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಹರೇ ಶ್ರೀನಿವಾಸ. ಪುರುಷೋತ್ತಮ ಸ್ತೋತ್ರವನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೇನೆ, ಅದನ್ನು ನೀವು ಒಂದು ಕಡೆ ಬರ್ಕೊಂಡು ಹೇಳಬೇಕು. ಹರೇ ಶ್ರೀನಿವಾಸ.